ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕನ್ನಡಿಗ ರಿಷಬ್ ಶೆಟ್ಟಿ ಕಾಂತಾರ ದಂತಗಜೆ ಚಾಪ್ಟರ್ 1 ಇನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಒಂದೊಂದೇ ಆರಂಭ ಆಯಿತು. 7,000 ಏನಪ್ಪ ಅಂತಂದ್ರೆ ತೆರೆಗಳನ್ನು, 7,000ಕ್ಕೂ ಅಧಿಕ ತೆರೆಗಳನ್ನು, ಅಂದರೆ ಅಷ್ಟು ಚಿತ್ರಮಂದಿರಗಳಲ್ಲೇ ಇದು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು. ಜಗದ 30 ದೇಶಗಳಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಭಾಳ ದೊಡ್ಡ ಸಾಹಸ. ನಿಜವಾಗಿಯೂ ಈ ಸಾಹಸ ಕನ್ನಡದಲ್ಲೇ ಇಲ್ಲಿವರೆಗೆ ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕಾಗ್ತದೆ. ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಕದಂಬರ ಕಾಲದ ಒಂದು ದಂತಕಥೆಯನ್ನು ತೆಗೆದುಕೊಂಡು ಹೇಗೆ ಇತ್ತು ಆ ಸಂದರ್ಭದಲ್ಲೇ ಏನೇನು ಅಲ್ಲಿ ಘಟನೆಗಳು ಸಂಭವಿಸಿದವು ಅನ್ನುವಂಥ ಒಂದು ಸುಂದರವಾದ ಕಥಾ ಹಂತರವನ್ನು ಹೆಣದ. ಅದರಲ್ಲಿ ಹೀರೋಯಿನ್ ನಿಮ್ಗೆ ಗೊತ್ತದ ನಾಯಕಿ ರುಕ್ಮಿಣಿ ವಸಂತ್ ಅಂತೇಳಿ, ರಿಷಬ್ ಶೆಟ್ಟಿ ನಾಯಕ. ಈ ಚಿತ್ರದ ತುಂಬ ಈಗಾಗಲೇ ಇದರ ಹಾಡುಗಳ ಬಗ್ಗೆ, ಇದರ ಈಗಾಗಲೇ ಪ್ರಕ್ವಲ್ಗಳ ಬಗ್ಗೆ, ಸನ್ನಿವೇಶಗಳ ಬಗ್ಗೆ ಅಲ್ಲಲ್ಲ ನಾವು ನೋಡ್ತಾ ಇದ್ದೀವಿ. ಆ ದೃಶ್ಯಾವಳಿಗಳು ನೋಡಿದಾಗ ಅದೊಂದು ಅದ್ಭುತವಾದ ಕನಸುಗಳ ಹಂದರ ಅಂತ ಯಾರಿಗಾದರೂ ಒಂದೇ ಅನ್ನಿಸ್ತದೆ. ಅದರಲ್ಲೂ ರಿಷಬ್ ಶೆಟ್ಟಿ ಅವರ ಸಾಹಸಂತೂ ಮೆಚ್ಚುವಂಥದ್ದು. ಈ ಹಿಂದೆ ಮಾಡಿದಂಥ ಕಾಂತಾರ ಅದನ್ನ ಈಗಾಗಲೇ ಜನ ಒಪ್ಪಿಕೊಳ್ಳೋದಷ್ಟೇ ಅಲ್ಲ, ಅದನ್ನು ಶಿರಸಾವಹಿಸಿ ಎಷ್ಟು ಸುಂದರಪ್ಪ ಈ ಕಥೆ ಅನ್ನೋದನ್ನು ಭಾಳಷ್ಟು ಸಲ ನೋಡಿ ಅದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರವನ್ನಾಗಿ ಮಾಡಿದ್ದು ನಾವು ಈಗಾಗಲೇ ಗಮನಿಸಿದ್ದೀವಿ. ಆ ನೆಲೆಯಲ್ಲೇ ಅವರಿಂದ ನಾವು ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಅಪೇಕ್ಷೆ ಜನಸಾಮಾನ್ಯ ಮಾಡುವಂಥದ್ದು ಅಂತ. ವಿಶೇಷವಾಗಿ ಅವರನ್ನು ನಾವು ಗಮನಿಸಿದಾಗ ಅದರಲ್ಲೂ ಕರಾವಳಿಯ ಏರಿಯಾದಲ್ಲೇ ಆ ಒಂದು ಕಾಡು, ಸಮುದ್ರ, ದಂಡೆ, ಅಲ್ಲಿ ಜನ, ಅಲ್ಲಿ ಆದಿವಾಸಿಗಳು, ಅವ್ರ ಬಗ್ಗೆ ಒಂದಿಷ್ಟು ಪ್ರಾಚೀನದಲ್ಲಿ ಯಾವ ರೀತಿ ಇದ್ದಿರಬಹುದು ಅನ್ನೋಂಥ ಕಲ್ಪನೆಗಳು, ಇವೆಲ್ಲ ಅನಾವರಣಗೊಳಿಸುವಂಥ ಕೆಲಸ ಇವರು ಮಾಡೋದನ್ನು ನೋಡಿದಾಗ ಇವ್ರಿಗೆ ಒಂದಿಷ್ಟು ಪ್ರಾಚೀನತೆ ಮೇಲೆ, ಕಾಡಿನ ಮೇಲೆ, ಕಾಡಿನ ಜೊತೆಗೆ ಅಲ್ಲಿಯ ಒಂದು ಜೀವ ಸಂಕುಲಗಳ ಬಗ್ಗೆ ಎಷ್ಟು ಪ್ರೀತಿಯಪ್ಪ ಇವ್ರಿಗೆ ಅನ್ನುವಂಥ ಮಾತು. ಯಾಕಂದರೆ ಇದು ಸಣ್ಣ ಸಾಹಸ ಅಲ್ಲ, ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ಈ ಸಾಹಸದಲ್ಲಿ ಅವರು ಯಶಸ್ವಿ ಆಗ್ತಿರುವಂಥ ಭರವಸೆ ಅವ್ರಿಗದ. ಕನ್ನಡ, ಇಂಗ್ಲೀಷ್ ಅಲ್ಲದ ಇನ್ನೂ 7 ಭಾಷೆಗಳಲ್ಲೇ ಈ ಒಂದು ಚಿತ್ರವನ್ನು ಡಬ್ ಮಾಡಿದ್ದಾರೆ. ಹೀಗಾಗಿ ಇದರಲ್ಲಿ ಸಾಹಸಗಳ ಜೊತೆಗೆ ಅಂದಿನ ವಾಸ್ತವಿಕತೆಗಳು, ಸಾಮಾಜಿಕ ಸ್ಥಿತಿಗಳ ಜೊತೆಗೆ ಅಂದಿನ ಜನರ ಬದುಕು, ಅನೇಕ ವಿಷಯಗಳನ್ನು ಹೇಳುವಂಥದ್ದು. ಜೊತೆಗೆ ಆ ದೈವದ ಬಗ್ಗೆ ನಂಬುಗೆ, ಇವರಿಗೆ ದೈವ ಅನ್ನುವಂಥದ್ದು ಈಗ ನಿಮಗೂ ಗೊತ್ತಾಗಿದ್ದು, ವಿಶೇಷವಾಗಿ ಕರಾವಳಿಯ ದಂಡೆಯಲ್ಲಿ ಬರುತ್ತಿರುವಂಥ ತುಳು ಭಾಷೆಯಲ್ಲಿ, ವಿಶೇಷವಾಗಿ ತುಳುವಿನಲ್ಲೇ ತುಳು ಜನ ಹೆಚ್ಚಿಗೆ ಅದನ್ನು ಈ ದೈವದ ಮೇಲೆ ವಿಶೇಷವಾಗಿ ನಂಬಿಕೆ ಇಟ್ಟುಕೊಂಡು ಆ ದೈವಾರಾಧನೆ ಮಾಡುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಈ ದೈವಾರಾಧನೆ ವಿಶೇಷವಾಗಿ ಈ ಕರಾವಳಿಯಲ್ಲಿ ಅಥವಾ ನಮ್ಮ ಮಲೆನಾಡಿನಲ್ಲಿ ಹೆಚ್ಚಿಗೆ ಕಂಡುಬರುವ ಕಾರಣ ಅಲ್ಲಿ ಏಕಾಂಗಿಯಾಗಿ ಜನ ಹೆಚ್ಚಿಗೆ ಬದುಕುವಂಥದ್ದು. ಯಾಕೆಂದರೆ ಕಾಡಿನಲ್ಲಿ ಮನುಷ್ಯ ಏಕಾಂಗಿ ಆದಾಗ ಸಹಜವಾಗಿ ಕಲ್ಪನಾ ಕುದುರೆಗಳನ್ನು, ಕಲ್ಪನಾ ಒಂದು ನೆಲೆಗಟ್ಟಿನಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋ ಜೊತೆಗೆ ಅನೇಕ ಭಾವನಾತ್ಮಕ ಕಥೆಗಳನ್ನು ಹುಟ್ಟಾಕೊಳ್ಳೋದು, ಆ ಕಥೆಗಳಲ್ಲಿ ತಮ್ಮನ್ನು ತಾವು ಮರೆತು ಹೋಗುವಂಥ ಘಟನೆಗಳು ಸಾಕಷ್ಟು ನಡೀತಾ ಇರ್ತವೆ. ಹೀಗಾಗಿ ಕಾಂತಾರ ಸಹಿತ ಒಂದು ಅದ್ಭುತ ಕಲ್ಪನೆಗಳ ಒಂದು ಚಿತ್ತಾರ. ಅದು 2 ಮಾತಿಲ್ಲ. ಅಲ್ಲಿ ಗುಡಿಗಳಾಗಿರ್ಬೋದು, ಅಲ್ಲಿ ಮನೆಗಳಾಗಿರ್ಬೋದು, ಅಲ್ಲಿ ದೃಶ್ಯಾವಳಿಯಾಗಿರ್ಬೋದು, ಸಮುದ್ರ ದಂಡೆಯ ದೃಶ್ಯಾವಳಿಗಳಾಗಿರ್ಬೋದು, ಎಲ್ಲನೂ 1, 2 ಅವುಗಳನ್ನೆಲ್ಲ ನೋಡಿದಾಗ ಅದರಲ್ಲೂ ಈಗಾಗಲೇ ಟ್ರೇಲರ್ ಬಿಟ್ಟಿದ್ದನ್ನು ಗಮನಿಸಿದಾಗಂತೂ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಕುತೂಹಲ ಮೂಡಲಿಕ್ಕತ್ತದ ಅನ್ನೋದು ಅಷ್ಟ ಸತ್ಯದ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಮುಖ್ಯವಾಗಿ ಒಂದಿಷ್ಟು ಪ್ರೈಮ್ ವಿಡಿಯೋಗಳನ್ನು ಬಿಟ್ಟಿದ್ದರು. ಆ ಪ್ರೈಮ್ ವಿಡಿಯೋಗಳ ಮೂಲಕ ಅದರೊಳಗೆ ಏನಿರ್ಬೋದು ಅನ್ನೋಂಥ ಕುತೂಹಲ ಹುಟ್ಟಿಸುವಂಥ ಕೆಲಸವನ್ನು ಸಹಿತ ಮಾಡಿದರು. ಹೀಗಾಗಿ ನಾಳೆ ಬೆಳಗ್ಗೆ 6:30 ಸ್ಟಾರ್ಟ್ ಆಗ್ತದೆ ರಿಲೀಸ್ ಆಗಿ. ಮೇಲಿದ ಮೇಲೆ ಇದು ಚಿತ್ರವನ್ನು ತೋರಿಸುವಂಥ ಕೆಲಸ ಏನಪ್ಪ ಅಂತಂದ್ರೆ ಅದು ಸ್ಟಾರ್ಟಾಗಿ 100ಕ್ಕೂ ಅಧಿಕ ಪರದೆಗಳ ಮೇಲೆ ಇದು ಕಾಣುತ್ತೆ. ಮಲ್ಟಿಪ್ಲೆಕ್ಸ್ ಅಂತ ಕರೀತಾರೆ, ಅಲ್ಲೇ ಆಗಿರ್ಬೋದು, ಅಥವಾ ಏಕಪರದೆಗಳ ಸಿನಿಮಾಗಳಾಗಿರ್ಬೋದು. ಇದೆಲ್ಲ ನಿಮಗೆ ಗೊತ್ತದೆ. ಇವತ್ತು ಹೊಸ ದೃಷ್ಟಿಕೋನದಿಂದ ಚಿತ್ರಮಂದಿರಕ್ಕೆ ಹೋಗ್ಬೇಕಂತಿಲ್ಲ, ಹೊರಗೆ ಬೆಂಗಳೂರಿನ ಸಿಟಿಯಲ್ಲಿ ಆಗಿರ್ಬೋದು, ಇವೇನು ಸಿಟೀಸ್ ಇದಾವ, ಈ ಒಂದು ಮೆಟ್ರೋ ಸಿಟಿಗಳಲ್ಲೇ ವಿಶೇಷವಾಗಿ ಈ ಚಿತ್ರಗಳನ್ನು ತೋರಿಸುವಂಥದ್ದು, ಚಿತ್ರಗಳ ಆಕರ್ಷಣೆಯಾಗಿ ಜಗ್ಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದಿಲ್ಲ ಗಮನಿಸಬೇಕಾಗಿದ್ದು, ಈಗಾಗಲೇ ಇಂಥ ಚಿತ್ರಗಳು ಬರೋದ್ರಿಂದ ಬೇಡಿಕೆ ಹೆಚ್ಚಾಗಿ, ಅದು ಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ರೀತಿ ರಜೆ ಇರೋದರಿಂದಾಗಿ ಆ ಟಿಕೆಟ್ ದರವನ್ನು ಫಿಕ್ಸ್ ಮಾಡಿತ್ತು ಸರ್ಕಾರ, 200 ರೂಪಾಯಿಗೂ ಮೀರಬಾರದು ಅಂತೇಳಿ. ಆದರೆ ಅದನ್ನು ಕೋರ್ಟ್ಗೆ ಹೋಗಿ ಹೈಕೋರ್ಟಿನ ತಡೆ ತಂದಿದ್ದಾರೆ. ಅದಕ್ಕೆ ಇವತ್ತು ಕಡಿಮೆ ಅಂದರೂ 2,200 300 ಸ್ಟಾರ್ಟ್ ಆಗಿ 1,000ವರೆಗೆ ಟಿಕೆಟ್ಗಳಾಗಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ.
ಹೀಗಾಗಿ ಎಷ್ಟು ಸಾವಿರ ಕೋಟಿದು ಗಳಿಸ್ಬೋದು ಅನ್ನೋ ಸಹಿತ ಈಗಾಗಲೇ ಎಲ್ಲರಲ್ಲೂ ಕುತೂಹಲ ಮೂಡಿಸ್ತಾ ಇದೆ ಈ ಚಿತ್ರ. ಅದರ ಜೊತೆಗೆ ರಿಷಬ್ ಶೆಟ್ಟಿಯ ಒಂದು ಪಾತ್ರವನ್ನು ನೋಡೋದಕ್ಕಾಗಿ, ಅದರಲ್ಲೂ ಆ ದೈತ್ಯಾಕಾರದ ಹೋರಾಟದ ವ್ಯಕ್ತಿಯ ಅವನ ಬದುಕ, ಮತ್ತು ಅಲ್ಲಿ ಕಾಡಿನ ಜೊತೆಗೆ ಅವನ ಸಂಘರ್ಷ, ದೈವದ ಜೊತೆಗೆ ಅವನ ಪ್ರೀತಿ, ವಿಶ್ವಾಸ, ಇವೆಲ್ಲವೂ ಕಣ್ಣಿಗೆ ಎದ್ದು ಕಾಣುವಂಥ ದೃಶ್ಯಗಳಾಗಿ ಕಾಣುವಂಥದ್ದು. ಅದೇ ಕಾಲಕ್ಕೆ ಅದ್ಭುತವಾದ ದೃಶ್ಯಗಳು ಸಂಯೋಜನೆ ಮಾಡಿದ್ದರಿಂದಾಗಿ ಇದು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಫಿಲ್ಮ್. ಈಗಾಗಲೇ ನೀವು ನೋಡಿದಿರಿ ಒಳ್ಳೆ ಫಿಲ್ಮ್ಗಳನ್ನು, ಅವು ತಮಿಳಿನಲ್ಲಿರ್ಬೋದು, ಹಿಂದಿಯಲ್ಲಿರ್ಬೋದು, ಅವುಗಳ ತೆಲುಗುದಲ್ಲಿರ್ಬೋದು, ಅವುಗಳಕ್ಕಿಂತಲೂ ಒಂದು ಕೈ ಮೇಲೇನೋ ಅನ್ನುವಷ್ಟರ ಮಟ್ಟಿಗೆ ಈ ಚಿತ್ರಗಳು ಮೂಡಿ ಬಂದದಂತೇಳಿ ಭಾಳಷ್ಟು ಜನ ಒಂದು ಕಲ್ಪನೆ ಕಟ್ತಾ ಇದ್ದಾರೆ. ಆ ಕಲ್ಪನೆಗೆ ರೂಪವಾಗಿ ನಾಳೆ ಬರ್ತಿರುವಂಥ ಈ ಕಾಂತಾರ ಎಲ್ಲರನ್ನೂ ಆಕರ್ಷಣೀಯವಾಗಿ ತನ್ನ ಮಂದಿರಗಳ ಜಗ್ಗುದ್ರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ರುಕ್ಮಿಣಿ ವಸಂತ ಅವರ ಪಾತ್ರ ಇನ್ನೂ ಅದ್ಭುತವಾಗಿ ಬಂದಂತ ಹೇಳ್ತಾ ಇದ್ದಾರೆ. ನೋಡಬೇಕಾದ್ರೆ ಇಷ್ಟ, ಯಾಕಂದರೆ ಅದನ್ನು ಪೂರ್ತಿಯಾಗಿ ಟ್ರೇಲರ್ದಲ್ಲೇ ಒಂದಿಷ್ಟು ಝಲಕ್ ತೋರಿಸಿದ್ರಿಂದಾಗಿ ಇನ್ನೂ ಕಥೆಯ ಸಿಕ್ರಸಿ ಅಥವಾ ಅದರ ರಹಸ್ಯ ಪೂರ್ತಿಯಾಗಿ ಹೊರಗೆ ಬರ್ತಾಯಿಲ್ಲ. ಒಟ್ಟು ಇಷ್ಟ ಕದಂಬರ ಕಾಲದ ಕಥೆಯಪ್ಪ ಇದು ಅಂತೇಳಿ. ಕದಂಬರ ಗೊತ್ತದ ನಿಮಗೆ, ಕನ್ನಡ ನಾಡಿನ ಪ್ರಥಮ ಅರಸರು. ಅವರ ಕಾಲದಲ್ಲಿ ಹೇಗಿತ್ತು ಈ ಒಂದು ಕನ್ನಡ ನಾಡು, ಕನ್ನಡಿಗರು ಹೇಗಿದ್ದರು, ಇವ್ರ ನಂಬಿಕೆಗಳು ಹೇಗಿದ್ದು, ತುಳು ಭಾಷೆ ಆಗಿತ್ತಾ ಇಲ್ವಾ, ಯಾವ ರೀತಿ ಜನ ಅವತ್ತು ಮಾತಾಡ್ತಿದ್ರು ಆ ಭಾಷೆಯನ್ನು, ಇದನ್ನೆಲ್ಲ ತರೋ ಪ್ರಯತ್ನವನ್ನು ಈ ಚಿತ್ರದಲ್ಲಿ ಮಾಡಿದ್ರಿಂದಾಗಿ ಕೆಲವೊಂದು ಕಡೆ ತುಳು ಭಾಷೆ, ದೈವದ ಭಾಷೆಯನ್ನು ತುಳು ಭಾಷೆಯಲ್ಲೇ ಇಟ್ಕೊಂಡು ಡಬ್ ಮಾಡಿದ್ದನ್ನು ಸಹಿತ ಮಾಡಿದಾಗಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನೈಜತೆಯಿಂದ ಕೂಡಿದಂಥ ದೃಶ್ಯಾವಳಿಗಳನ್ನು ಕೂಡಿಸಿ ಇವತ್ತು ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೊಂದು ಹೊಸ ರೀತಿಯ ಚಿತ್ರವನ್ನು ನಮ್ಮ ರಿಷಬ್ ಶೆಟ್ಟಿ ನೀಡಿದ್ದಾರೆ. ಈ ಚಿತ್ರ ಮೋಸ್ಟ್ಲಿ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು, ದಾಖಲೆಗಳನ್ನು ಮುರಿದು ಹಾಕುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ. ಏನೂ ಇರಲಿ, ಬರ್ತಾ ಇದೆ, ಎಲ್ಲರೂ ಕಾತರದಿಂದ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ನೋಡಬೇಕು ಅನ್ನೋದು ಚಟಪಟಿಕೆಯಲ್ಲಿದ್ದಾರೆ. ಹೀಗಾಗಿ ಈ ಚಿತ್ರಕ್ಕಾಗಿ ಈ ದರ ಏರಿದ್ದಿನ, ಚಿತ್ರ ಟಿಕೆಟ್ ದರ ಏರಿದ್ದಿನ ಗಮನಿಸಿದ್ರೆ ಅದನ್ನು ಕೊಟ್ಟಾದರೂ ಇವತ್ತೆಲ್ಲ ಹೌಸ್ಫುಲ್ ಆಗಿದ್ದಾವೆ. ಇಡೀ ದಿನದ ಈ ಒಂದು ಏನು ಇದ್ದಾವೆ ಆಟಗಳು, ಒಂದು ದಿನದಲ್ಲಿ 30-40 ಆಟಗಳಿದ್ದಾವೆ. ಆ ಒಂದು ಚಲನಚಿತ್ರವನ್ನು ವಿಶೇಷವಾಗಿ ಒತ್ತು ಕೊಟ್ಟು ನೋಡೋದಕ್ಕೆ ಮುಖ್ಯ ಕಾರಣ ಅಲ್ಲಿಯೇ ಕಲ್ಪನಾತೀತವಾದಂಥ ಕಲ್ಪನೆಗಳಿಗೆ ಒಳಗಾಗುವಂಥ ದೃಶ್ಯಾವಳಿ ಇದ್ದಿದ್ದನ್ನು ಪ್ರತಿಯೊಬ್ಬರು ನೋಡಿ ಬಯಸ್ತಾ ಇದ್ದಾರೆ. ಹೀಗಾಗಿ ಇದು ಏನಪ್ಪ ಅಂದರೆ ಈ ಫಿಲ್ಮ್ ಏನಪ್ಪ ಎಲ್ಲರಿಗೂ ಆಸಕ್ತಿ ಕೆರಳಿಸೋದಷ್ಟೇ ಅಲ್ಲ, ತನ್ನ ಚಿತ್ರಮಂದಿರಗಳು ಎಳೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೋಸ್ಟ್ಲಿ ಇದು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡುವಂಥ ಒಂದು ಮನೋಸ್ಥಿತಿಯನ್ನು ಬೆಳೆಸ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಭಾಳಷ್ಟು ಸಿನಿ ಪಂಡಿತರ ಅಭಿಪ್ರಾಯ. ಯಾಕಂದರೆ ಸಿನಿ ಪಂಡಿತರು ವಿಶೇಷವಾಗಿ ಇಂಥ ಚಿತ್ರಗಳನ್ನು ಎದುರು ನೋಡ್ತಾ ಇರ್ತಾರೆ. ಅದು ಒಂದು ಕಲ್ಪನಾತೀತವಾಗಿ ಬರುವಂಥದ್ದು. ವಿಶೇಷವಾಗಿ ಚಲನಚಿತ್ರ ಕಲ್ಪನೆಗೆ ಹೆಚ್ಚು ಆಸ್ಪದ ಇರ್ತದೆ. ಆ ಕಲ್ಪನೆಗಳ ಒಟ್ಟು ರೂಪವಾಗಿ ಕಲ್ಪನೆಗಳ ರೂಪದಲ್ಲಿ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡು ಈ ಚಿತ್ರ ಬರ್ತಾಯಿದೆ. ಅದಕ್ಕೆ ನಮ್ಮ ಏನಂತಂದರೆ ಅರವಿಂದ್ ಎಸ್ ಅನ್ನುವಂಥವ್ರು, ಅರವಿಂದ್ ಎಸ್ ಕಶ್ಯಪ್ ಅನ್ನುವಂಥವ್ರು ಛಾಯಾಚಿತ್ರಗಾರಿಕೆ ಮಾಡಿದ್ದಾರೆ. ಜೊತೆಗೆ ಅಜನೀಶ್ ಲೋಕನಾಥ್ ಅನ್ನುವಂಥವ್ರು ಸಂಗೀತವನ್ನು ಕೊಟ್ಟಿದ್ದಾರೆ. ಅದ್ಭುತ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕಾದಂಥದ್ದು ಈಗ ಎಲ್ಲರ ಮುಂದಿರುವ ಏಕೈಕ ಗುರಿ. ನಾಳೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ ಯಾರು ಎಷ್ಟೆಷ್ಟು ನೋಡ್ತಾರೆ, ಏನು ಹೇಳ್ತಾರೆ, ಅದರ ಅಭಿಪ್ರಾಯ ಏನು ಅನ್ನೋದನ್ನು ಬಿಡುಗಡೆ ಆದ್ಮೇಲೆ ನಾವು ಹೇಳಬೇಕಾಗಿದೆ. ಯಾಕೆ ಇನ್ನೂ ನೋಡೇ ಇಲ್ಲ ನಾವು ಅದನ್ನು. ಜಸ್ಟ್ ಹಂಗೆ ಕಲ್ಪನೆಗಳು ಮಾಡಿ ನಾವು ಹೇಳಿದ್ರು ಎಷ್ಟು ಕಲ್ಪನೆ ಇದನೋ ಎಷ್ಟು ಸತ್ಯ ಅದನೋ ಒಳ ಹೋಗಿ ಗೊತ್ತಾಗುವಂಥ ವಿಷಯ. ಕಾಂತಾರ ಅನ್ನೋದು ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಧೂಳು ಎಬ್ಬಿಸೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ವಿಶ್ವದ ಬೇರೆ ಬೇರೆ ಭಾಷೆಗಳಲ್ಲಿ ಬರೋದ್ರಿಂದಾಗಿ ಅಲ್ಲೂ ಸಹ ಇದು ತನ್ನ ವರ್ಚಸ್ವವನ್ನು ಪ್ರಭಾವವನ್ನು ಬೀರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ರಿಷಬ್ ಶೆಟ್ಟಿ ಸಾಹಸಕ್ಕೆ ಎಲ್ಲರೂ ಹ್ಯಾಟ್ಸಪ್ ಹೇಳಬೇಕಾಗ್ಯದ. ಜೊತೆಗೆ ಸುಂದರಿ ರುಕ್ಮಿಣಿ ವಸಂತರ ಪಾತ್ರ, ಅವಳ ನಿರ್ವಹಿಸಿದ ಪಾತ್ರ, ಅದು ಸಹ ಎಲ್ಲರಿಗೂ ಕುತೂಹಲ ಮೂಡಿಸಿದ. ನೋಡೋಣ ಕದಂಬರ ಕಾಲದಲ್ಲಿ ಇವರು ಹೇಗೆ ಕಾಣ್ತಾ ಇದ್ದಾರೆ ಎಲ್ಲರೂ ಅಂತೇಳಿ. ಕದಂಬರು ಹೇಗಿದ್ದರು, ಯಾವ ರೀತಿ ಇದ್ದರು, ಬದುಕು ಹೆಂಗೆ ಮಾಡಿದ್ರು, ಅವರ ಬಟ್ಟೆ ಧರಿಸುವ ರೀತಿ, ಬದುಕು, ಜೊತೆಗೆ ಆಹಾರ ಪದ್ಧತಿ, ಬದುಕಿನ ಪದ್ಧತಿಗಳನ್ನು ಸಹಿತ ನೋಡಿ ಹೀಗಿದ್ರ ನಮ್ಮ ಪೂರ್ವಜರು ಅನ್ನುವಂಥ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕಾಂತಾರ ಎಲ್ಲರೂ ನೋಡಲಿ, ಅದನ್ನು ವಿಮರ್ಶೆ ಮಾಡಲಿ. ಜೊತೆಗೆ ಈ ಕಲ್ಪನೆ ಜೊತೆಗೆ ತಾವು ಕಲ್ಪನಾ ಲೋಕದಲ್ಲಿ ಹರಿದಾಡಲಿ ಅಂತ ಹೇಳ್ತಾ ಕಾಂತಾರಕ್ಕೆ ನಮ್ಮ ಇನ್ವೈಟ್ ಮಾಡ್ತಾ ಸ್ವಾಗತ ಮಾಡ್ತಾ ನೀವು ನೋಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದು ಕನ್ನಡದ ಅಪ್ಪಟ ಕನ್ನಡದ ಸುಂದರ ಚಿತ್ರ ಅಂತ ಪ್ರಚಾರ ಅಂತ ಮಾಡ್ತಾ ಇಲ್ಲ. ಬಟ್ ಫ್ಯಾಕ್ಟ್ ಹಿಂಗಿದೆ ಅಂತ ಒಂದು ಕಲ್ಪನೆ, ಅದು ಒಂದು ಕಲ್ಪನೆ.
ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. S16 ನ್ಯೂಸ್ ಅತಿ ಚಿತ್ರ ಇದು ಸತ್ಯದ ಕೈಗೆ ನಡೆ. ವಂದನೆಗಳು.